ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಐ ಬರಿ ಮೈಸೆಲ್ಫ್ ಇನ್ ವರ್ಕ್ ಟು ಫರ್ಗೆಟ್ ಯು. ಓಕೆ, ಆ ಪರ್ಸನ್ಗೆ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಅವರು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ, ಅವರು ನಿಮ್ಮನ್ನು ಮರೆಯೋದಕ್ಕೆ ಎಷ್ಟೇ ಟ್ರೈ ಮಾಡ್ತಿದ್ರು ಅದು ಅವ್ರ ಕೈಯಲ್ಲಿ ಆಗ್ತಿಲ್ಲ. ಸೊ ಅದರಿಂದ ನಿಮ್ಮ ಒಂದು ಥಾಟ್ಸ್, ನಿಮ್ಮ ಒಂದು ಫೀಲಿಂಗ್ಸ್ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಆ ಪರ್ಸನ್ ಪ್ರತಿಯೊಂದು ಸರಿನೂ ನೀವು ನೆನಪಂದಾಗ ನಿಮ್ಮ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಹೋಗೋದಕ್ಕೆ, ಡೈವರ್ಟ್ ಆಗೋದಕ್ಕೆ ಈ ಪರ್ಸನ್ನು ತುಂಬ ಅವರು ಕೆಲಸದ್ರಲ್ಲಿ ಅವರು ತೊಡಗಿಸ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಮರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ ಪರ್ಸನ್ ನಿಮ್ಮನ್ನ ಎಷ್ಟು ಮರಿಬೇಕು ಅಂದ್ಕೊಳ್ತಾರೋ ಅಷ್ಟು ನೀವು ಆ ಪರ್ಸನ್ಗೆ ನೆನಪಾಗ್ತಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಟು ಲೆಟ್ ಯು ಗೋ ಅಂತ. ಓಕೆ, ಸೊ ನಿಮ್ಮನ್ನು ಆ ಪರ್ಸನ್ ಬಿಟ್ಟು ಅವರು ಮೂವ್ ಆನ್ ಆಗೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ನಿಮ್ಮನ್ನು ಆ ಪರ್ಸನ್ ಮರೆಯೋದಕ್ಕೆ, ನಿಮ್ಮಿಂದ ಅವರು ದೂರ ಆಗೋದಕ್ಕೆ, ನಿಮ್ಮ ಒಂದು ಫೀಲಿಂಗ್ಸ್ನ ಅವರು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮೇಲಿರುವಂತಹ ಒಂದು ಕನೆಕ್ಷನ್ ಅಥವಾ ಆ ಭಾವನೆಗಳನ್ನ ಆ ಪರ್ಸನ್ ಕಂಟ್ರೋಲ್ ಮಾಡೋದಕ್ಕೆ ಆ ಪರ್ಸನ್ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಆ ಪರ್ಸನ್ಗೆ ತುಂಬ ಫೀಲಿಂಗ್ಸ್ ಅನ್ನುವಂಥದ್ದಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಅವ್ರಿಗೆ ಗೊತ್ತಿದೆ ಅಂತೆ ಅವ್ರು ಏನು ಮಾಡ್ತಿದ್ದಾರೆ, ಅವರ ಒಂದು ಕೆಲಸ ಆಗಿರ್ಬೋದು ಅಥವಾ ಅವರ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅಥವಾ ಅವರು ನಿಮ್ಮನ್ನ ದೂರ ಮಾಡ್ಕೊಂಡಿರೋದಾಗಿರ್ಬೋದು, ಆ ಪರ್ಸನ್ಗೆ ಎಲ್ಲನೂ ಗೊತ್ತಾಗ್ತಿದೆ, ಎಲ್ಲನೂ ಆ ಪರ್ಸನ್ಗೆ ಅರ್ಥ ಆಗಿದೆ. ಆ್ಯಂಡ್ ಆ ಪರ್ಸನ್ಗೆ ಗೊತ್ತು ನೀವು ಕೂಡ ಅವ್ರ ಲೈಫಲ್ಲಿ ಏನು ಮಾಡ್ತಿದ್ದೀರಾ, ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಆ ಪರ್ಸನ್ಗೆ ಎಲ್ಲನೂ ಗೊತ್ತಿದೆ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್ ಅಂತ. ಅವ್ರು ಏನೇನೆಲ್ಲ ಮಾಡ್ತಿದ್ರು ಅದೆಲ್ಲನೂ ಕೂಡ ಆ ಪರ್ಸನ್ಗೆ ಅರ್ಥ ಆಗಿದೆ, ಅವ್ರು ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಆ ಪರ್ಸನ್ಗೆ ಗೊತ್ತಿದೆ. ಓಕೆ, ಸೊ ನೋಡೋಣ ಇನ್ನು ಇಡನ್ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಫೈಂಡಿಂಗ್ ಔಟ್ ದ ಟ್ರೂತ್ ಕ್ರಶ್ಡ್ ಮೀ. ಓಕೆ, ಸೊ ನಿಮ್ಮ ಮತ್ತು ಅವರ ಮಧ್ಯೆ ಯಾವುದಾದ್ರೂ ಒಂದು ವಿಚಾರಗಳು ಅಥವಾ ಮನಸ್ತಾಪಗಳು ಆಗಿದ್ದರೆ, ಅಥವಾ ಏನಾದರೂ ಒಂದು ಫೈಟ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಷನ್ ಆಗಿ ನೀವಿಬ್ಬರು ದೂರ ಆಗಿದ್ದರೆ, ಆ ಪರ್ಸನ್ ಇನ್ನೂ ಏನಕ್ಕೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಯಾಕೆ ಆ ಮಿಸ್ಕಮ್ಯುನಿಕೇಷನ್ ಆಯಿತು, ಯಾಕೆ ನಿಮ್ಮಿಬ್ಬರ ಮಧ್ಯ ಈ ಒಂದು ಜಗಳ ಬರೋದಕ್ಕೆ ಕಾರಣ ಆಯಿತು, ಅದರ ಸತ್ಯ ಏನು ಅಂತ ಆ ಪರ್ಸನ್ ಇನ್ನೂ ಹುಡುಕ್ತಾನೆ ಇದ್ದಾರೆ. ಯಾಕೆ ಈ ಥರ ಆಯಿತು, ಯಾಕೆ ನಿಮ್ಮಿಬ್ಬರ ಮಧ್ಯ ಈ ಒಂದು ರಿಲೇಷನ್ಶಿಪ್ ಈ ಥರ ಎಂಡ್ ಆಗೋದಕ್ಕೆ ರೀಸನ್ ಏನು, ನಿಜವಾದ ಕಾರಣ ಏನು ಅಂತ ಅಂದ್ಬಿಟ್ಟು ಆ ಪರ್ಸನ್ ಹುಡುಕ್ತಿದ್ದಾರೆ. ಸೊ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ಐ ರೀಪ್ಲೇ ಅವರ್ ಕಾನ್ವರ್ಸೇಷನ್ ಓವರ್ ಆ್ಯಂಡ್ ಓವರ್. ಸೊ ಆ ಪರ್ಸನ್ ಪ್ರತಿದಿನ ನಿಮ್ಮ ಮತ್ತು ಅವರ ಮಧ್ಯೆ ನಡೀತಾ ಇರುವಂತಹ ಕಾನ್ವರ್ಸೇಷನ್ ಏನಿತ್ತು ಪಾಸ್ಟಲ್ಲಿ ಅದನ್ನು ಆ ಪರ್ಸನ್ ಮತ್ತೆ ಅದನ್ನು ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ತಲೆಯಲ್ಲಿ ಅದೇ ಓಡ್ತಾ ಇದೆ. ಆದರೆ ಆ ಪರ್ಸನ್ಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಟ್ ಆ ನಿಮ್ಮ ಒಂದು ಮೆಮೊರೀಸ್ ಅವರ ಒಂದು ತಲೆಯಲ್ಲಿ ಅದು ರೀಪ್ಲೇ ಆಗ್ತಾನೇ ಇದೆ, ಅದು ರೀಕಾಲ್ ಆಗ್ತಾನೇ ಇದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಓಕೆ, ಸೊ ನೋಡೋಣ ವಾಟ್ ಫರ್ದರ್ ಟ್ಯಾರೋ ವಾಂಟ್ಸ್ ಟು ಸೇ ಅಂತ ಅಂದ್ಬಿಟ್ಟು. ಸೊ ಸಿ. ಓಕೆ, 2 ಆಫ್ ಕಪ್ಸ್ ಮತ್ತು ದ ಫುಲ್ ಕಾರ್ಡ್ ಬಂದಿದೆ. ಆ ಪರ್ಸನ್ ನಿಮ್ಮನ್ನು ಇನ್ನೂ ಫ್ಯಾಂಟಸೈಸ್ ಮಾಡ್ತಿದ್ದಾರೆ. ಒಂಥರ ನೀವು ಬೇಕು ಅನ್ನೋ ಒಂದು ಕ್ರೇವಿಂಗ್ ಇದೆ ಆ ಪರ್ಸನ್ಗೆ. ಸೊ ಈ ಒಂದು ಕಾರ್ಡಲ್ಲಿ ಹೇಳ್ಬೋದು, ಈ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ಮಾಡಬೇಕು, ನಿಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅನ್ನಿಸ್ತಾ ಇದೆ. ಆ ಪರ್ಸನ್ ನಿಮ್ಮನ್ನು ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡ್ಕೋಬೇಕು ಅನ್ನೋ ಒಂದು ಫೀಲಿಂಗ್ ಆ ಪರ್ಸನ್ಗೆ ಇಲ್ಲ. ಅವರು ಒಂದು ಕಾನ್ವರ್ಸೇಷನ್ಗೆ ಇನ್ನೂ ಹೋಪ್ ಮಾಡ್ತಿದ್ದಾರೆ. ನಾನೊಂದು ಮೀಟ್ ಮಾಡೋಣ, ನಾವಿಬ್ಬರು ಮತ್ತೆ ಮ್ಯೂಚುವಲ್ ಆಗಿ ಒಂದು ಡಿಸ್ಕಷನ್ ಮಾಡೋಣ, ನಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಆ ಒಂದು ಮಿಸ್ಕಮ್ಯುನಿಕೇಷನ್ನ ಸರಿ
ಸರಿ ಮಾಡ್ಕೊಳ್ಳೋಣ, ನಮ್ಮಿಬ್ಬರ ಫೀಲಿಂಗ್ಸ್ ಅದು ತುಂಬ ಜೆನ್ಯೂನ್ ಫೀಲಿಂಗ್ಸ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಅನ್ನಿಸ್ತಾ ಇದೆ. ಆ ಪರ್ಸನ್ ಲೈಕ್ ನಿಮ್ಮ ಒಂದು ಫೀಲಿಂಗ್ಸ್ ಅಥವಾ ನಿಮ್ಮ ಒಂದು ಥಾಟಿಂದ ಆ ಪರ್ಸನ್ ಹೊರಗಡೆ ಬರೋದಕ್ಕೆ ಆಗ್ತಾನೇ ಇಲ್ಲ. ನಿಮ್ಮ ಒಂದು ಮೆಮೊರೀಸಿಂದ ಆ ಪರ್ಸನ್ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಸ್ಟಕ್ ಆಗಿದ್ದಾರೆ, ನಿಮ್ಮದೇ ಎನರ್ಜಿಯಲ್ಲಿ ಸ್ಟಕ್ ಆಗಿದ್ದಾರೆ. ಬಟ್ ಆ ಪರ್ಸನ್ಗೆ ನಿಮ್ಮ ಮತ್ತು ಅವರ ಮಧ್ಯೆ ನಡೆದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬೇಕಾಗಿದೆ. ಒಂದು ಫೈಟ್ ಆಗಿರ್ಬೋದು, ಒಂದು ಆರ್ಗ್ಯುಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯ ಒಂದು ರಿಲೇಷನ್ಶಿಪ್ ಪ್ರಾಪರಾಗಿ ಎಂಡ್ ಆಗಿಲ್ಲ ಅಂದರೆ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟು ಆ ಒಂದು ರಿಲೇಷನ್ಶಿಪ್ ಏನಕ್ಕೆ ಈ ಥರ ನಾನು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಆ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಸೊ ಎಕ್ಸ್ ಕಾಂಟ್ ಮೂವ್ ಆನ್ ಅಂತ ನಾನು ಹೇಳ್ತೀನಿ. ನಿಮ್ಮ ಎಕ್ಸ್ ಅವರು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಆ ಪರ್ಸನ್ ಇನ್ನು ನಿಮ್ಮ ಒಂದು ಮೆಮೊರೀಸಲ್ಲೇ ಆ ಪರ್ಸನ್ ಇನ್ನೂ ಇದ್ದಾರೆ. ಅವ್ರಿಗೆ ನೀವೇ ಅವರ ಹ್ಯಾಪಿನೆಸ್ ಅಂತ ಫೀಲ್ ಮಾಡ್ತಾರೆ, ನೀವೇ ಅವ್ರನ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಫೀಲ್ ಮಾಡ್ತಾರೆ. ಆ ಪರ್ಸನ್ ಕೇರ್ಲೆಸ್ನೆಸ್ ಬಿಹೇವಿಯರ್ ಆಗಿರ್ಬೋದು, ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ದೇ ಇರೋದಾಗಿರಬಹುದು, ಅಥವಾ ಅವರ ಇಮ್ಮೆಚ್ಯೂರಿಟಿ ಆಗಿರಬಹುದು. ಅದನ್ನೆಲ್ಲ ನೀವೊಬ್ಬರೇ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಆ ಪರ್ಸನ್ ಈಸ್ ಲೈಕ್ ನೀವಿದ್ದರೆ ಅವರ ಲೈಫಲ್ಲಿ ಖುಷಿ ಅನ್ನೋವಂಥದ್ದು ಇರುತ್ತೆ ಅನ್ನೋದು ಆ ಪರ್ಸನ್ಗೆ ಅರ್ಥ ಆಗಿದೆ. ಸೊ ಆ ಪರ್ಸನ್ಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬೇಕಾಗಿದೆ. ನೀವು ರಿಲೇಷನ್ಶಿಪ್ಗೆ ಬರೋದಕ್ಕಾಗತ್ತಾ, ನೀವಿಬ್ಬರು ಮತ್ತೆ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ತೀರಾ ಅನ್ನುವಂಥದ್ದು ಆ ಪರ್ಸನ್ಗೆ ಬೇಕಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಸೊ ನೋಡೋಣ ಫರ್ದರ್ ಆ ಪರ್ಸನ್ನ ಏನು ಫೀಲ್ ಮಾಡ್ತಿದ್ದಾರೆ ಅಂತ. 6 ಆಫ್ ವಾಂಡ್ಸ್. ನೀವಿದ್ದರೆ ಅವ್ರ ಲೈಫಲ್ಲಿ ಒಂದು ಅಚೀವ್ಮೆಂಟ್, ಒಂದು ಸಕ್ಸಸ್, ಅಥವಾ ಒಂದು ರೆಕಗ್ನೈಸೇಷನ್, ಅಥವಾ ನೀವಿದ್ದರೆ ಅವ್ರಿಗೇನೋ ಒಂಥರ ಜೀವನದಲ್ಲಿ ಒಂದು ಪ್ರೈಡ್ ಅನ್ನೋ ಒಂದು ಫೀಲ್ ಆಗುತ್ತೆ. ನಾನು ಎಲ್ಲನೂ ಪಡೆದಿದ್ದೀನಿ, ನನ್ನ ಹತ್ರ ಎಲ್ಲನೂ ಇದೆ, ಖುಷಿ, ಸಂತೋಷ, ನೆಮ್ಮದಿ, ಅದೆಲ್ಲನೂ ಕೂಡ ಅವರ ಜೀವನದಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಕಳೆದಂತಹ ಮೂಮೆಂಟ್ಸ್ನ ಆ ಪರ್ಸನ್ ಏನು ರೀಕಾಲ್ ಮಾಡ್ತಿದ್ದಾರೆ ಅವಾಗೆಲ್ಲ ಅನಿಸುತ್ತೆ ಆ ಪರ್ಸನ್ಗೆ. ನೀವು ಅವ್ರ ಲೈಫಲ್ಲಿ ಇದ್ದರೆ ಅವ್ರು ಏನನ್ನ ಬೇಕಾದರೂ ಅಚೀವ್ ಮಾಡ್ಬೋದು, ಅವ್ರು ಹೇಗೆ ಬೇಕಾದರೂ ಬದುಕ್ಬೋದು. ಅವರ ಜೀವನದಲ್ಲಿ ನೀವೊಬ್ಬರೇ ಅವರ ಒಂದು ಖುಷಿ, ಸಂತೋಷ ಅನ್ನುವಂಥದ್ದನ್ನು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಆ ಪರ್ಸನ್ಗೆ ಒಂದು ಏನು ಅಂತ ಅಂದರೆ ಅವರ ಸುತ್ತಮುತ್ತ ಇರೋವಂಥ ವ್ಯಕ್ತಿಗಳೇ ಅವ್ರಿಗೆ ಇಲ್ಲಿ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿ ಇವ್ರನ್ನ ಕಾಲು ಎಳೆದು ನಿಮ್ಮ ಒಂದು ರಿಲೇಷನ್ಶಿಪ್ನ ಸ್ಪಾಯಿಲ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ನುವಂಥದ್ದು ನನಗೆ ಫೀಲ್ ಆಗ್ತಿದೆ. ಬಿಕಾಸ್ 6 ಆಫ್ ವಾಂಡ್ಸಲ್ಲಿ ಆ ಒಂದು ಎನರ್ಜಿ ಅನ್ನುವಂಥದ್ದಿದೆ. ಬಿಕಾಸ್ ಈ ಪರ್ಸನ್ ಅವರ ಬ್ಯಾಕ್ ಸೈಡ್ನ ತೋರಿಸ್ತಿದ್ದಾರೆ, ಬಟ್ ಫ್ರಂಟ್ ಫೇಸ್ನ ಕಾಣಿಸ್ತಾ ಇಲ್ಲ. ಹಂಗಂದರೆ ಇವರ ಬಿಹೈಂಡ್ ಯಾರಿದ್ದಾರೆ ಅವರ ಸುತ್ತಮುತ್ತ ಇರೋ ವ್ಯಕ್ತಿಗಳೇ ಇವ್ರನ್ನ ಕಾಲು ಎಳೆದು ಇವರ ಒಂದು ಜೀವನನ ಸ್ಪಾಯಿಲ್ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಏಸ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ಗೆ ಫುಲ್ ಆಫ್ ಥಾಟ್ಸ್, ಫುಲ್ ಆಫ್ ಕನ್ಫ್ಯೂಷನ್ಸ್, ಒಂದು ಕ್ಲಾರಿಟಿ ಅನ್ನುವಂಥದ್ದಿಲ್ಲ, ಒಂದು ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ, ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ಇದೆ, ಬಟ್ ಯಾವ ರೀತಿಯಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಈ ಪರ್ಸನ್ಗೆ ಮೂವ್ ಆನ್ ಆಗದೇ ಇರೋದ್ರಿಂದ ಈ ಪರ್ಸನ್ನು ನಿಮ್ಮ ಒಂದು ಆಲೋಚನೆಯಲ್ಲೇ ಈ ಪರ್ಸನ್ ಮುಳುಗೋಗಿದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ಒಂದು ಹೀಲಿಂಗ್ ಎನರ್ಜಿ ಬೇಕಾಗಿದೆ. ಆ ಪರ್ಸನ್ ನಿಮ್ಮನ್ನ ಇನ್ನು ಒಂದು ಟಚ್ಚಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ. ನಿಮ್ಮ ಜೊತೆ ಅವರು ಫಿಸಿಕಲ್ ಆಗಿದ್ದು, ಅಥವಾ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಇಂಟಿಮೆಸಿ, ಅಥವಾ ಒಂದು ಕೆಮಿಸ್ಟ್ರಿ, ಅಥವಾ ಒಂದು ಕಾನ್ವರ್ಸೇಷನ್, ಇದೆಲ್ಲನೂ ಆ ಪರ್ಸನ್ ಇನ್ನು ರೀಕಾಲ್ ಮಾಡಿಕೊಂಡು ನಿಮ್ಮ ಒಂದು ಥಾಟಲ್ಲಿ ಆ ಪರ್ಸನ್ನ ಒಂದು ಸ್ಪಾರ್ಕ್ ಎನರ್ಜಿ ಇದೆ, ಏನೋ ಒಂದು ಆ್ಯಕ್ಷನ್ ತೊಗೊಂಡ್ಬಿಡ್ಬೇಕು, ಏನೋ ಬಂದು ಕಾನ್ವರ್ಸೇಷನ್ ಮಾಡಿಬಿಡ್ಬೇಕು, ರಿಲೇಷನ್ಶಿಪ್ನ ಒಂದು ನ್ಯಾಯವಾಗಿ ತೊಗೊಂಡೋಗೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಫ್ರೆಂಡ್ಶಿಪ್ಪಿಂದ ರಿಲೇಷನ್ಶಿಪ್ನ ಅಟ್ಲೀಸ್ಟ್ ರೀಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಈ ಪರ್ಸನ್ಗೆ ಫೀಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ವಿಲ್ ಟೇಕ್ ಓನ್ಲಿ 1 ಕಾರ್ಡ್. ನಿಮಗೆ ಏನು ಗೈಡೆನ್ಸ್ ಇದೆ. ಆ ಟೈಮ್ ಟು ಗಿವ್ ರ್ಯಾದರ್ ದೆನ್ ಟೇಕ್. ಓಕೆ, ಸೊ ಇದರ ಅರ್ಥ ಬಂದ್ಬಿಟ್ಟು ನೀವು ನಿಮಗಾಗಿ ಸ್ವಲ್ಪ ಟೈಮ್ ಕೊಡಿ. ನೀವು ಬೇರೆಯವರ ಟೈಮ್ನ ಕೇಳೋದಕ್ಕಿಂತ ಜಾಸ್ತಿಯಾಗಿ ನೀವು ನಿಮಗೆ ಟೈಮ್ ಕೊಟ್ಟಾಗ, ನೀವು ನಿಮ್ಮ ಸೆಲ್ಫ್ ಹೀಲ್ ಮಾಡಿಕೊಂಡಾಗ, ಅಥವಾ ನೀವು ನಿಮಗೆ ಕ್ಲಾರಿಟಿ ತೊಗೊಂಡಾಗ ರಿಲೇಷನ್ಶಿಪ್ ಇನ್ನೂ ಕ್ಲಾರಿಟಿ ಆಗ್ತಾ ಹೋಗುತ್ತೆ. ನಿಮಗೆ ಏನು ಬೇಕು ಬೇಡಗಳು ಅನ್ನೋದು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ವಿಲ್ ಸಿ ಫರ್ದರ್ 1 more ಕಾರ್ಡ್. ಯಾಕೆಂದರೆ ಇದು ಅಷ್ಟು ಕ್ಲಾರಿಟಿ ಇಲ್ಲ ಅದರಲ್ಲಿ. ಇಟ್ಸ್ ಅ ಟೈಮ್ ಟು ಟೇಕ್ 1 more ಕಾರ್ಡ್. ನೋಡೋಣ.
ಇಟ್ಸ್ ಅ ಟೈಮ್ ಟು ಟೇಕ್ ಆ್ಯಕ್ಷನ್. ಓಕೆ, ಸೊ ಯಾರೆಲ್ಲ ನಿಮ್ಮ ಪರ್ಸನ್ನ ನೀವು ಫೀಲ್ ಮಾಡಿಕೊಂಡು ಏನೂ ಆ್ಯಕ್ಷನ್ ತೊಗೊಳ್ದೇನೆ ಜಸ್ಟ್ ಸೈಲೆಂಟಾಗಿ ಸುಮ್ಮನಿದ್ರೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಸೊ ಇಲ್ಲಿ ಬಂದಂತಹ ಕಾರ್ಡ್ ಬಂದು ಮೇಷರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಧನು ರಾಶಿ, ಸಿಂಹ ರಾಶಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಬಂದು 2/11/2029, 6/15/24, 14/22/31/13 ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಲ್ಸೋ 26 and 24. ಸೊ ಅವರ ಒಂದು ಇನ್ಷಿಯಲ್ ಬಂದು KCRSAKLM ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.